Karnataka. BJP alleges large-scale corruption and procurement of nutrition kits. Alleging large-scale corruption, Ravi Kumar demanded a thorough investigation in procurement of nutrition kits for malnourished children of laborers. ಹೌದು ವೀಕ್ಷಕರೇ, ಲೇಬರ್ ಡಿಪಾರ್ಟ್ಮೆಂಟ್ ಏನಿದೆ, ಕರ್ನಾಟಕದ ಲೇಬರ್ ಡಿಪಾರ್ಟ್ಮೆಂಟ್, ಇದು ತನ್ನ ಲೇಬರರ್ಸ್ಗಾಗಿ ಅವರ ಮಾಲ್ನರಿಶ್ಡ್ ಮಕ್ಕಳು, ಅಂದರೆ ಪೌಷ್ಟಿಕತೆ ಕಮ್ಮಿ ಇರುವಂತಹ ಮಕ್ಕಳು ಆಗಿರ್ತಾರೆ ಲೇಬರರ್ಸ್. ಯಾಕಂದರೆ ಅವರು ದಿನದ 14 ಗಂಟೆಗಳ ಕಾಲ ತಮ್ಮ ಗೌರ್ಮೆಂಟಿನ ಕೆಲಸಗಳೇನಿರುತ್ತೆ ಅದರಲ್ಲಿ ತಿಳ್ಕೊಂಡಿರ್ತಾರೆ. ಆಗ ಮಕ್ಕಳುಗಳಿಗೆ ನರಿಶ್ಮೆಂಟನ್ನು ಸರಿಲಿ ಕೊಡಲಿಕ್ಕಾಗಲ್ಲ ಅಂತ ನರಿಶ್ಮೆಂಟ್ ಕಿಟ್ಸನ್ನು ಕೊಡುವಂಥದ್ದು ವಾಡಿಕೆ ಪ್ರತಿ ವರ್ಷ ಕೂಡ ಬರುತ್ತೆ. ಆದರೆ ಈ ಕಿಟ್ಸ್ ಏನಿದೆ ಇದರಲ್ಲಿ ಕೂಡ ಹಗರಣ ಆಗಿದೆ ಅಂತ ಚೀಫ್ ವಿಪ್ ಏನಿದ್ದಾರೆ, ಮುಖ್ಯ ಸಚೇತಕರು BJP ಅವರಾಗಿರ್ತಾರೆ, ಅಂದರೆ ಅಪೋಸಿಷನ್ ಅವರಾಗಿರ್ತಾರೆ, ಅವರು ರವಿಕುಮಾರ್ ಇವರು ಈ ಕುರಿತಾಗಿ ಧ್ವನಿಯನ್ನು ಎತ್ತಿದ್ದಾರೆ. ಯಾಕಂದರೆ ಒಂದು ಕಿಟ್ ಕೊಡಲಿಕ್ಕೆ ಅವರು ಹೇಳುವ ಪ್ರಕಾರ 600 to 900 ಆಗುತ್ತೆ. ಅಂದರೆ MRP ಪ್ರೈಸ್ ಮೇಲೆ ಇಟ್ಕೊಂಡ್ರೆ 600 to 900 rupees ಅಲೋಕೇಟ್ ಆಗುತ್ತೆ ಪ್ರತಿ ಕಿಟ್ಟಿಗೆ. ಆದರೆ ಸರ್ಕಾರ ಕೊಡ್ತಕ್ಕಂತಹ ಕಿಟ್ನಲ್ಲಿ ತುಂಬ ವ್ಯತ್ಯಾಸ ಇದೆ. ಅಂದರೆ 2600 ಒಂದು ಕಿಟ್ಟಿಗೆ ವ್ಯಯ ಮಾಡ್ತಾ ಇದ್ದಾರೆ. ಇದು ಹೇಗೆ ಇಷ್ಟೊಂದು ಅಂತರ? ಹೇಗೆ ಒಂದು ಪಟ್ಟಲ್ಲ, 2 ಪಟ್ಟಲ್ಲ, 3 ಪಟ್ಟು ಹತ್ರ ಅಂತರ ಕಾಣ್ತಾ ಇದೆ ಒಂದು ಕಿಟ್ಟಿಗೆ. ಈ ಕುರಿತಾಗಿ ಈ ವಿಡಿಯೋ ಇರಲಿದೆ. ನಮಸ್ಕಾರ ವೀಕ್ಷಕರೇ, ಕರ್ನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ಈ ನಿಮ್ಮ ಧರಣೀಶ್ ಹೆಗಡೆ ಮಾಡುವ ನಮಸ್ಕಾರಗಳು. DNA ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚೀಫ್ ವಿಪ್ ಆದಂತಹ MLA ಅಥವಾ MLC ಅಂತ ಹೇಳ್ಬೋದು, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ರವಿಕುಮಾರ್ ಅವರು ಮಾಡಿರುವಂತಹ ಅಲೆಜ್ ಅಂದರೆ ಆರೋಪ ಅಂತ ಹೇಳ್ಬೋದು. ಈ ಕುರಿತಾಗಿ ನಾವು ನೋಡಲಿದ್ದೇವೆ. ಒಂದು ಚ್ಯವನ್ಪ್ರಾಶ್ ಬಾಟ್ಲಿ ಏನಿರುತ್ತೆ, ಈ ಚ್ಯವನ್ಪ್ರಾಶ್ ಅಂತಕ್ಕಂಥದ್ದು ಮಕ್ಕಳಿಗೆ ಕೊಡ್ತಾರೆ. ಈ ಬಾಟ್ಲಿಯ ಪ್ರೈಸ್ ಏನಿದೆ MRP 255 ಇದೆ. ಅಂದರೆ 500 ಗ್ರಾಮಿನ ಒಂದು ಬಾಕ್ಸಿಗೆ 255 ರೂಪಾಯಿ ಇದೆ. 500 ಗ್ರಾಮಿಗೆ 255. ಆದರೆ ಇದರ ಕಿಟ್ಟಲ್ಲಿ ಈಗ ಏನು ಕೊಡ್ತಾ ಇದ್ದಾರೆ, 2600 ರೂಪಾಯಿ ಅಂತ ಹಾಕಿದಾರಲ್ಲ, ಇದಕ್ಕೆ ಸುಮಾರು 2 to 3 ಪಟ್ಟು ಚಾರ್ಜ್ ಮಾಡ್ತಾ ಇದ್ದಾರೆ. ಮಹಾನಾರಾಯಣ ತೈಲ ಅಂತಕ್ಕಂಥದ್ದು ಒಂದು ಎಣ್ಣೆ, ಇದರ ಪ್ರೈಸ್ ಏನಿದೆ ಮಾರ್ಕೆಟಲ್ಲಿ ಸಿಗುವಂಥ ಪ್ರೈಸ್ ಅದಕ್ಕಿಂತ 2 to 3 ಪಟ್ಟು ಹೆಚ್ಚು ಪ್ರೈಸ್ನಲ್ಲಿ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಈ ಕುರಿತಾಗಿ ಪ್ರಶ್ನೆಯನ್ನು ಎತ್ತಿದಾಗ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ನ ಮಿನಿಸ್ಟರ್ ಆಗಿರುವಂತಹ ಸಂತೋಷ್ ಲಾಡ್ ಅವರು ಏನು ಹೇಳ್ತಾರೆ ಅಂದರೆ, ಈ ಪ್ರೊಸೆಸ್ ಏನಿದೆ ಇದು ಟೆಂಡರ್ ಪ್ರೊಸೆಸ್ ಥ್ರೂ ಆಗುವಂಥದ್ದು, ಇದರಲ್ಲಿ ಸರ್ಕಾರದ ಕೈವಾಡ ಏನೂ ಇಲ್ಲ, ಸರ್ಕಾರದ ಕೈವಾಡ ಇಲ್ಲ ಅಂತ ಹೇಳ್ತಾರೆ. ಹಾಗೂ ಇನ್ನೊಂದು ಅಂಶವನ್ನು ಎತ್ತಿಡ್ತಾರೆ, ಈ ಟೆಂಡರ್ ಪ್ರೊಸೆಸ್ ಶುರುವಾಗಿದ್ದಂತೂ BJP ಗೌರ್ಮೆಂಟ್ನ ಇರುವ ಟೈಮಲ್ಲಿ ಇದು ಟೆಂಡರ್ ಮಾತ್ರ ಈ ಟೈಮಲ್ಲಿ ಆಗಿದೆ, ಅಲಾಟ್ಮೆಂಟ್ ಮಾತ್ರ ಈ ಟೈಮಲ್ಲಿ ಆಗಿದೆ. ಆದರೆ ಸರ್ಕಾರ ಒಮ್ಮೆ ನಾವು ತೆಗೆದಿಟ್ಟಿರುವಂಥ ಹಣ ಎಷ್ಟು ಅಂತ ನೋಡಿದರೆ 75 ಕೋಟಿ ರೂಪಾಯಿಗಳನ್ನೇ ಎತ್ತಿಟ್ಟಿದೆ. ಆದರೆ ಲೇಬರ್ಸ್ ಎಷ್ಟಿದ್ದಾರೆ ಅಂತ ನೋಡಿದರೆ 12,39,000 ಲೇಬರರ್ಸ್ ಇದ್ದಾರೆ. ಅಂದರೆ ಅಷ್ಟು ಕಿಟ್ಟನ್ನು ಹಂಚಬೇಕಾಗಿದೆ. ಅದನ್ನು 75 ಕೋಟಿಯಲ್ಲಿ ಮಾಡುವಂಥದ್ದು ಹೌದಾ, ಆಗತ್ತಾ? ಅದು ಈಸ್ ಇಟ್ ವೇಯಬಲ್ ಅಂತ ನೋಡಿದರೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಕಿಟ್ಟು 900 ರೂಪಾಯಿ ಅಂತ ಹಿಡ್ಕೊಂಡ್ರೆ, ನಾವು 900-950 ರೂಪಾಯಿ ಅಂತ ಹಿಡ್ಕೊಂಡ್ರೆ ಒಂದು ಕಿಟ್ಟಿಗೆ ಸುಮಾರು 118 ಕೋಟಿ ಬೇಕಾಗತ್ತೆ ಒಂದೊಂದು ಕಿಟ್ ಕೊಡಲಿಕ್ಕೆ. 12,39,000 ಜನಕ್ಕೆ ಒಂದೊಂದು ಕಿಟ್ ಕೊಡಲಿಕ್ಕೆ 953 ರೂಪಾಯಿ ಅಂದರೆ ಲೆಸ್ಸರ್ ಅಮೌಂಟ್ ಹಿಡ್ಕೊಂಡ್ರೆ 118 ಕೋಟಿಗೂ ಅಧಿಕ ಹಣ ಬೇಕಾಗತ್ತೆ. ಅದಲ್ಲದೆ ನಾವು ಇವರು ಇಟ್ಟಿರುವಂತಹ ಪ್ರೈಸ್ ಅಂದರೆ 2,600 ರೂಪಾಯಿಯನ್ನು ಹಿಡ್ಕೊಂಡ್ರೆ ಒಂದೊಂದು ಕಿಟ್ಟಿಗೆ 12,39,000 ಜನಕ್ಕೆ ಕೊಡಬೇಕು ಅಂದರೆ 330 ಕೋಟಿ ದಾಟೋಗುತ್ತೆ. 330 ಕೋಟಿಯಷ್ಟು ಹಣ ಖಾಲಿ ಇದಕ್ಕೆ ಹೋಗುತ್ತೆ ಅಂದರೆ ಇಮ್ಯಾಜಿನ್ ಮಾಡಿ, 75 ಕೋಟಿಯಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ? ಇವರು ನಿಜವಾಗ್ಲೂ ಪ್ರೊಕ್ಯೂರ್ಮೆಂಟ್ ಮಾಡಿ ಲೇಬರರ್ಸ್ಗೆ ಕೊಡ್ತಾರಾ, ಅಥವಾ ಪ್ರೊಕ್ಯೂರ್ ಮಾಡಿರುವ ರೇಟಿಗೂ ಅಥವಾ ಗೌರ್ಮೆಂಟ್ ಕೊಡ್ತಾ ಇರುವಂತಹ ರೇಟಿಗೂ ವ್ಯತ್ಯಾಸ ಇರತ್ತಾ? ಇದೆಲ್ಲ ದೊಡ್ಡ ಹಗರಣಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅಂತ ರವಿಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಕುರಿತಾಗಿ ಸೆಷನ್ನಿನ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ನೋಡ್ಕೊಂಡು. ಮಹಾನಾರಾಯಣ ತೈಲವನ್ನ ಇದು ಕೊಟ್ಟಿದ್ದಾರೆ. ಇದರ ಬೆಲೆನೂ ಕೂಡ ಅವರು ನಿಗದಿ ಮಾಡಿದ್ದಾರೆ. ಇದು 210 ರೂಪಾಯಿ ಇದೆ ಮಾರ್ಕೆಟ್ ನಲ್ಲಿ ನಾರಾಯಣ ತೈಲ. ಇದರ ಬೆಲೆ ಅವರು ನಿಗದಿ ಮಾಡಿರ್ತಕ್ಕಂಥದ್ದು ಹೆಚ್ಚಿದೆ. ಇದು ಡಬಲ್ಗಿಂತ ಹೆಚ್ಚು ಹಾಕಿದ್ದಾರೆ. ಮಾರ್ಕೆಟ್ ನಲ್ಲಿ 210 ರೂಪಾಯಿ ಇದೆ. ಇನ್ನು ಚ್ಯವನ್ಪ್ರಾಶ
ಏನು ಚ್ಯವನ್ಪ್ರಾಶ 500 ಗ್ರಾಮ್ದು ಇದ್ರ ಬೆಲೆ ಬಂದು ಮಾರ್ಕೆಟ್ ನಲ್ಲಿ ಸಭಾಪತಿಗಳೇ 255 ರೂಪಾಯಿ ಇದೆ. ಇದ್ರ ಡಬಲ್ ಗಿಂತ ಹೆಚ್ಚು ಹಾಕಿದ್ದಾರೆ. ಇದು ಟೆಂಡರ್ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ಟೆಂಡರ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಯಾರು ಟೆಂಡರ್ ಅವ್ರಿಗೆ ಸಿಕ್ಕಿರ್ತಕ್ಕಂಥ. ಇದರ ಮಾರುಕಟ್ಟೆ ಬೆಲೆಯನ್ನ ಟೋಟಲ್ ಮಾಡಿದ್ರೆ 953 ರೂಪಾಯಿ ಆಗುತ್ತೆ. ಇದನ್ನ ಹೋಲ್ಸೇಲ್ ಆಗಿ ತೆಗೆದುಕೊಂಡ್ರೆ 600 ರೂಪಾಯಿ 700 ರೂಪಾಯಿ ಈಗ ಇದಿಷ್ಟು ಸಿಕ್ಕತ್ತೆ. ಯಾರು ಒಂದು ಕಿಟ್ ಕೊಡೋದಕ್ಕೆ ಇವರು ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ 2600 ರೂಪಾಯಿ. ಎಷ್ಟು ಕಿಟ್ ಗಳನ್ನ ಕೊಟ್ಟಿದ್ದಾರೆ ಅವ್ರು ಹೇಳಿದಂತೆ ರಾಜ್ಯದ ಎಲ್ಲ 12,39,000 12,39,000 ಕಿಟ್ಗಳನ್ನು ಕೊಟ್ಟಿದ್ದಾರೆ ಸಭಾಪತಿಗಳು. ಇದು 953 ರೂಪಾಯಿ ಒಂದು ಕಿಟ್ಟು ಅಂತಾನೆ ಇಟ್ಕೊಂಡ್ರು ಕೂಡ 75 ಕೋಟಿ ರೂಪಾಯಿ ಆಗಲ್ಲ. 2,600 ರೂಪಾಯಿ ಹಾಕಿದ್ದಾರೆ ಒಂದು ಕಿಟ್ಗೆ. ಇದರಲ್ಲಿ ಭ್ರಷ್ಟಾಚಾರ ಆಗಿಲ್ವಾ? ಈ ಟೆಂಡರ್ ನಲ್ಲಿ ಯಾವ ಪ್ರೈಸ್ ಏನಂತ ನಾವನ್ನ ಹುಡುಕಕ್ಕಾಗತ್ತಾ? ಈ ಟೆಂಡರ್ ನಲ್ಲಿ ಯಾವ ಪ್ರೈಸ್ ಏನಂತ ನಾವನ್ನ ಹುಡುಕಕ್ಕಾಗತ್ತಾ? ಈ ಟೆಂಡರ್ ನಲ್ಲಿ ಯಾವ ಪ್ರೈಸ್ ಏನಂತ ನಾವನ್ನ ಹುಡುಕಕ್ಕಾಗತ್ತಾ? ನೋಡಿದ್ರಲ್ಲ ವೀಕ್ಷಕರೇ, ಈ ನಿಟ್ಟಿನಲ್ಲಿ ಇದು ಒಂದು ಎಡಿಟೆಡ್ ವಿಡಿಯೋ, ಅಂದ್ರೆ ಅವರ ಹೇಳಿಕೆ ಇವರ ಹೇಳಿಕೆ ಇದೊಂದು ಕಟ್ ಮಾಡಿ ಹಾಕಿರುವಂತಹ ಒಂದು ಟ್ವಿಟರ್ನಲ್ಲಿ ಸಿಕ್ಕಂಥ ವಿಡಿಯೋ ನಿಮ್ಮ ಮುಂದೆ ಇಟ್ಟೆ. ಈ ಕುರಿತಾಗಿ ಒಂದು ಅನಾಲಿಸಿಸ್ ನೀವು ಕೂಡ ಮಾಡಿ. ನಿಮಗೇನು ಅನ್ಸುತ್ತೆ? ನೀವು ಹೊರಗಡೆ ರೇಟ್ ಏನಿದೆ ಚ್ಯವನ್ಪ್ರಾಶ್ಗೆ ಮತ್ತು ಮಹಾನಾರಾಯಣ ತೈಲಕ್ಕೆ ಇದನ್ನು ಕಂಪೇರ್ ಮಾಡಿ ಮತ್ತು 2,600 ರೂಪಾಯಿ ಆಗೋದು ಹೌದಾ ಇದು? ಅದನ್ನು ನೀವು ಆಲೋಚನೆ ಮಾಡಿ. ಅದಲ್ಲದೆ ಕರ್ನಾಟಕ ಗೌರ್ಮೆಂಟ್ ಈ ನಿಟ್ಟಿನಲ್ಲಿ ಒಪ್ಕೊಂಡಿರುವಂತಹ ಸ್ಕ್ಯಾಮ್ಗಳೇ ಸುಮಾರಿದೆ. ವಾಲ್ಮೀಕಿ ಹಗರಣವನ್ನು ಆನ್ ದ ಫ್ಲೋರ್ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೇನಿದ್ದಾರೆ ಅವರು ಒಪ್ಕೊಂಡಿದ್ದಾರೆ. ಆಗಿರುವಂಥದ್ದು ಹೌದು ಹಗರಣ, ಆದರೆ ನೀವು ಸ್ಟೇಟ್ ಮಾಡ್ತಿರುವಂಥ ನಂಬರ್ಗಳು ತಪ್ಪು. ಎಂತಹ ದುಸ್ಥಿತಿ ಅಂದರೆ ಇವರು ಹಗರಣ ಮಾಡಿದಾರಂತೆ, ಆದರೆ ನೀವು ಹೇಳ್ತಾರಷ್ಟು ಮಾಡಿಲ್ಲ, ಆದರೆ ಮಾಡಿದ್ದೀವಿ ಅಂತ ಒಪ್ಕೊಳ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕರ್ನಾಟಕವನ್ನು ತಂದಿದ್ದಾರೆ. 4 ಲಕ್ಷ ಕೋಟಿಯ ಬಡ್ಜೆಟನ್ನು ನಾವು ಮಂಡಿಸ್ತೇವೆ. ಅದರಲ್ಲಿ ಅಲಾಕೇಟ್ ಎಷ್ಟಕ್ಕಾಗಿದೆ ಮತ್ತು ಬಾಯಲ್ಲಿ ಹೇಳಿರುವಂಥದ್ದು ಎಷ್ಟು? ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದೆ, ಕೃಷ್ಣ ಮೇಲ್ದಂಡೆಗೆ ಅಮೌಂಟನ್ನು ತೆಗೆದಿಡಲಾಗುವುದು ಅಂತ ಹೇಳಿದ್ರು. ಎಷ್ಟು ಅಲೋಕೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನೋಡಿದರೆ ಅಲ್ಲಿ ಹಣನೇ ಇಲ್ಲ. 22,000 ಕೋಟಿಯನ್ನು ಮಾತ್ರ ಅಲೋಕೇಟ್ ಮಾಡಿರುವಂಥದ್ದು. ಆದರೆ ನಮ್ಮ ಕೃಷ್ಣ ಮೇಲ್ದಂಡೆಗೆ ಬೇಕಿರೋದು 90,000 ಕೋಟಿ. ಈ ನಿಟ್ಟಿನಲ್ಲಿ ಒಂದಷ್ಟು ಗ್ಯಾಪ್ಗಳಿವೆ. ಇದನ್ನೆಲ್ಲ ಫಿಲ್ ಮಾಡೋದನ್ನು ಬಿಟ್ಟು ಒಂದು ಪ್ರೊಕ್ಯೂರ್ಮೆಂಟಿನ ಏನು ಈ ಲೇಬರ್ ಕಿಟ್ಸ್ ಆಗಿರ್ಬೋದು, ನರಿಶ್ಮೆಂಟ್ ಕಿಟ್ಸ್ ಆಗಿರ್ಬೋದು, ಈ ಕಿಟ್ಸ್ಗಳಲ್ಲಿಯೂ ಹಗರಣ ಮಾಡ್ತಾ ಇದ್ದಾರಾ ಅಂತಕ್ಕಂಥದ್ದು ಗಣನೆಗೆ ತಗೊಳ್ಬೇಕಾದಂತಹ ಒಂದು ಅಂಶ. ವೀಕ್ಷಕರೇ, ನಿಮಗೇನು ಅನಿಸುತ್ತೆ? ಈ ಕುರಿತಾಗಿ ನಿಮ್ಮ ಕಮೆಂಟ್ಸ್ಗಳು ನಮಗೆ ಬೇಕು. ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡ್ತಾ ಇದ್ದೀರಿ ಅಂದರೆ ನಿಮಗೆ ಇದುವರೆಗೂ ನೋಡಿರ್ಬೋದು, ಒಂದು ತಿಂಗಳಿಂದ ಪ್ರತಿಯೊಂದು ದಿನ ಕೂಡ ಕೆಲವೊಂದು ದಿನ 2 ವಿಡಿಯೋ ಬಂದಿದೆ, ಪ್ರತಿದಿನ ಒಂದೊಂದು ವಿಡಿಯೋ ಬರ್ತಾ ಇದೆ. ಇದೆಲ್ಲ ನೀವು ನೋಡ್ತಾ ಇದ್ರೆ ಒಂದು ನಾಲೆಡ್ಜ್ ಪಿಲ್ ಥರ ನಿಮಗೆ ಕೆಲಸ ಮಾಡುತ್ತೆ. ಪ್ರತಿದಿನ ಒಂದೊಂದು ಹೊಸ ವಿಷಯಗಳು, ಹೊಸ ಹಗರಣ ಆಗಿರ್ಬೋದು, ಹೊಸ ಕೇಸ್ಗಳ ಬಗ್ಗೆ ಆಗಿರ್ಬೋದು, ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಜಾಗತಿಕ ಮಟ್ಟದಲ್ಲಿ, ಇದೆಲ್ಲ ಕೂಡ ನಾನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನನಗೆ ದಿನಕ್ಕೆ ಒಂದು 8 ರಿಂದ 9 ನಿಮಿಷ ತೆಗೆದುಕೊಡಿ ನಿಮ್ಮದು. ನಾವು ನಿಮ್ಮನ್ನು ಒಂದು ನಾಲೆಡ್ಜ್ ಪರ್ಸ್ನಾಲಿಟಿಗೆ ನಾವು ಮಾರ್ಪಾಡನ್ನು ಮಾಡ್ತೇವೆ. ಇದು ನಮ್ಮ ಆಜ್ಞಾಪನೆ ಅಂತ ನೆನ್ಕೊಳ್ಬೋದು. ವೀಕ್ಷಕರೇ, ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ಲನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಬರಬೇಕು. ನಾನು ನಿಮ್ಮ ಧರಣೀಶ್ ಹೆಗ್ಡೆ. ಧನ್ಯವಾದಗಳು.